ಅಯ್ಯೋ ಇಬ್ನಿ ಎಷ್ಟೈತೆ ನೋಡು. ಸದ್ಯ 10 ಗಂಟೆಗಳಿದ್ದು ಪಾಡಾತು. ಇಲ್ಲ ಈ ತಂಡ್ಯಾಗ ಮತ್ತೆ ಸ್ಕೂಟ್ಯಾಗ ಹೋಗಿ ಹಿಂಸೆ ಇತ್ತು. ಭಾಳ ಇಬ್ನಿ ಐತಿ. ಟಾಟಾ ಬೈ ಬೈ ಅಂಥೇಳಿ ಕಂಪ್ನಿಗೆ ಹೋದ್ರಿ ಅವರು. ಐರನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗ್ಯಾರ. ನನ್ನ ಅರ್ಧ ಕೆಲಸ ಪಾಪ ಇವರೇ ಮಾಡ್ತಾರೆ, ಹಂಗಾಗಿ ನನಗೆ ಸ್ವಲ್ಪ ಆರಾಮು. ವಿಹಾನಿಗೆ ಟೋಪಿ, ಅವ್ರಿಗೆ ಜರ್ಕಿನ್ನು, ಪ್ಲಸ್ ವಿಹಾನ್ ಆ್ಯನ್ಯುವಲ್ ಡೇ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟು ಹೋಗ್ಯಾರ ನೋಡ್ರಿ. ಮತ್ತು ನೀನು ಟೆನ್ಷನ್ ಮಾಡ್ಕೊಂಡೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಾ ಅಂತ ಹೇಳಿ 10 ಗಂಟೆಗೆ ಅಲ್ಲಿರಂಗೆ ಬರೋಕ್ಕೆ ಹೇಳಿದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಪಲಾವ್ ಮಾಡಿದ್ದೆ, ಅವರು ತಿಂದೋಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಈ ತರಕಾರಿ ಹೆಚ್ಚೋದಿದೆಯಲ್ಲ, ಯಪ್ಪ ನೆನೆ ನೈಟು ಆರಾಮಿರಲಿಲ್ಲ ಅಂಥೇಳಿ, ಮತ್ತು ಟೆಟ್ ಎಕ್ಸಾಮಿಂದ ಒಂದು ಸ್ವಲ್ಪ ಓದ್ಕೊಳ್ಳೋಣ ಅಂಥೇಳಿ ಅಣ್ಣ ಕಾಲ್ ಮಾಡಿದರು. ಸೊ ಹಾಗಾಗಿ ಟೆಟ್ ಎಕ್ಸಾಮ್ ಬಗ್ಗೆ ಓದ್ಕೊತ ಏನು ಆಗಲಿಲ್ಲ. ಕೆಲಸ ಅವು ಇವು ಬಂದು ಇದರಿಂದ ಇನ್ನೂ ಮಲ್ಕೊಂಡಿದ್ದಾನೆ. ಇನ್ನೊಂದು ಸ್ವಲ್ಪ ಮಲ್ಕೊಳ್ಳಿ, ಆರಾಮಾಗಿ ಎದ್ದು ಬೇಕಾದ್ರೆ ನಾನು ಬೇಕಾದರೆ ಇನ್ನೊಂದು ಅರ್ಧ ಗಂಟೆ ಮಲ್ಕೋಬೋದು. ಬೇಕಾದರೆ ತಿಂಡಿನೂ ರೆಡಿ ಇದೆ. 6:45 ಆಗಿದೆ. 9:30ಗೆ ನಾವು ಮನೆ ಬಿಡಬೇಕು. ಸೊ ವಿಹಾನಿಗೂ ತಲೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗಿ ಬರ್ಬೋದು. ನೋಡೋಣ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಹಾನಿನ ಪ್ಯಾಂಟು, ಟೋಪಿ ಮತ್ತು ಆ್ಯನ್ಯುವಲ್ ಡೇ ಟೀ ಶರ್ಟ್ ಇಟ್ಕೊಂಡಿದ್ದೀನಿ. ಇವ್ರಿಗೆ ಜರ್ಕಿನ್ ಇಟ್ಕೊಂಡಿದ್ದೀನಿ, ನೈಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಸ್ಯಾರಿನ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ಗೆ ಮತ್ತು ನೇರ್ಗೆ ಎಲ್ಲ ಹಾಕಿಬಿಟ್ಟು. ಆಮೇಲೆ ಇದು ವೆಟ್ ವೈಪ್ಸ್ ಇಟ್ಕೋತೀನಿ. ಏನಕ್ಕಂತಂದರೆ ವಿಹಾನಿಗೆ ಮುಖ ತೊಳ್ಸೋಕ್ಕೆ ಅಂದರೆ ವಾಶ್ ಮಾಡೋಕ್ಕೆ ಬೇಕಾಗುತ್ತೆ, ಯಾಕಂದರೆ ನಾನು ಸೋಪ್ ಇಟ್ಕೊಂಡು ಹೋಗಿರಲ್ಲ. ಸೊ ಹಾಗಾಗಿ ಇದು ಯೂಸ್ ಆಗುತ್ತೆ. ಫೇಸ್ ವಾಶ್ ಡೈರೆಕ್ಟಾಗಿ ಮಾಡಿಕೊಂಡು ಮೇಕಪ್ ಮಾಡ್ಕೋಬೋದು, ವಿಹಾನ್ಗೂ ರೆಡಿ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಮೇಕಪ್ ಕಿಟ್. ಸೊ ನಾನೆಲ್ಲ ಟ್ರಯಲ್ ಮಾಡಿದೆ ಯಾವ್ಯಾವ್ದು ಹಾಕ್ಕೋಬೋದು ಫೇಸ್ಗೆ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಕಾಜಲ್ ಮತ್ತು ಮಸ್ಕಾರ ಇಟ್ಟಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಕಾಜಲ್ ಮತ್ತು ಮಸ್ಕರ ಇಟ್ಟಿದ್ದೀನಿ. ಕಾಜಲ್ L18 ಐ ಡ್ರಾಮಾ ಕಾಜಲ್, ಅದಾದಮೇಲೆ ಝುಡಿಯೋದು ಮಸ್ಕಾರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಪರ್ಫ್ಯೂಮು ಯಾರ್ಡ್ಲೆ ಲಂಡನ್. ಸೊ ಈ ಪರ್ಫ್ಯೂಮ್ ತೊಗೊಳ್ತಾ ಇದ್ದೀನಿ. ಆಮೇಲೆ ಏನಕ್ಕೆ ಅಂತಂದರೆ ಇವಾಗ 10 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಹೋಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಸ್ಟೇಜ್ ಎಲ್ಲ ರೆಡಿ ಮಾಡಿ ಅದಾದಮೇಲೆ ಲಂಚ್ ಇರುತ್ತೆ. ಲಂಚ್ ಮುಗಿಸ್ಕೊಂಡು 2:30ಗೆಲ್ಲ ನಾವು ಒಂದು ರೂಮಲ್ಲಿ ರೆಡಿ ಆಗಬೇಕು. ಸೊ ಹಾಗಾಗಿ ಎಲ್ಲ ಐಟಮ್ಸ್ ತೊಗೋತಾ ಇದ್ದೀನಿ. ಈಗ ನಾವು ಚೂಡಿ ಹಾಕ್ಕೊಂಡು ಹೋಗಬೇಕು. ಸೊ ಒಂದು ಬಫ್ ಇಟ್ಕೊಂಡಿದ್ದೀನಿ. ಇದು ಶೀಟು ಏನಕ್ಕೆ ಅಂತಂದರೆ ಈ ವೆಟ್ ವೈಪ್ಸ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ವೇಸ್ಟ್ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೀನಿ, ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮತ್ತೆ ಇದು ಐ ಮೇಕಪ್ ಬ್ರಷು, ಸೊ ಐ ಶ್ಯಾಡೋ ಹಚ್ಕೊಳ್ಳೋಕ್ಕೆ. ಇದರಲ್ಲಿ ರಬ್ಬರ್ ಬ್ಯಾಂಡ್ ಮತ್ತು ಹೇರ್ ಪಿನ್ಸು, ಹೇರ್ ಕ್ಲಿಪ್ಸ್ ಇದೆ. ಆಮೇಲೆ ಇದು ಇಟ್ಕೊಂಡಿದ್ದೀನಿ ಸೇಫ್ಟಿಗೆ. ಆಮೇಲೆ ರೋಸ್ ವಾಟರ್ ಎಲ್ಲ ಮೇಕಪ್ ಮಾಡೋಕ್ಕೆ. ಇದರೊಳಗೆ ಲಾಂಗ್ ಚೈನ್ ಇದೆ, ಪ್ಲಸ್ ಬ್ರೇಸ್ಲೆಟ್ ಇದೆ, ಪ್ಲಸ್ ಪಿನ್ಸ್ ಇದೆ ರೆಡಿ ಆಗೋಕ್ಕೆ. ಅದಾದಮೇಲೆ ನಾನು ಫೇಸ್ ಕ್ರೀಮ್ಗೆ ಗ್ಲೂಟಾ ವ್ಯಾಸ್ಲಿನ್ ಸೀರಮ್ ವಿತ್ ಲೋಷನ್ ಕ್ರೀಮ್ ತೊಗೊಂಡಿದ್ದೀನಿ. ಅದನ್ನು ಬೇಸ್ ಕ್ರೀಮಾಗಿ ಯೂಸ್ ಮಾಡ್ತೀನಿ. ಅದಾದಮೇಲೆ ಸ್ವಿಸ್ ಬ್ಯೂಟಿದು ಮೇಕಪ್ ಬೇಸ್ ಯೂಸ್ ಮಾಡ್ತೀನಿ. ಇದು ಆ್ಯಸ್ ಎ ಪ್ರೈಮರ್ ಥರ ಸ್ವಲ್ಪ ಗ್ಲಿಟ್ರಿ ಶೈನಿಂಗ್ ಕೊಡುತ್ತೆ. ನೋಡಿ ಇಲ್ಲಿ ಹಚ್ಚಿದ್ದೀನಿ. ಸೊ ಎಲ್ಲ ಚೆಕ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಫೌಂಡೇಶನ್ ಬಂದುಬಿಟ್ಟು ನಾನು ಮ್ಯಾಲಿನೋ ಫೌಂಡೇಶನ್ ನ್ಯಾಚುರಲ್ ಬೀಚ್ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದು ಬಂದುಬಿಟ್ಟು ಬ್ಲಷ್ ಪ್ಲಸ್ ಹೈಲೈಟರ್ ಎಂಡ್ ಆಫ್ ದ ಮೇಕಪ್ಗೆ. ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ಇದು ಜಸ್ಟ್ ಐಲಿಡ್ಗೆ ಅಪ್ಲೈ ಮಾಡೋಕ್ಕೆ ಲೈಟ್ ಶೇಡ್ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಪಿಂಕ್ ಶೇಡ್ ಅದನ್ನು ನೋಡಿ ಯೂಸ್ ಮಾಡ್ತೀನಿ. ಅದಾದಮೇಲೆ ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ ಲ್ಯಾಕ್ಮಿ. ಸೊ ಲ್ಯಾಕ್ಮಿ ಕ್ರೀಮ್ ತೊಗೊಳ್ಳೋಣ ಅಂದ್ಕೊಂಡೆ, ಡೇ ಕ್ರೀಮು. ಅದು ಬೇಗ ಬ್ಲೆಂಡ್ ಆಗಲ್ಲ, ಹಾಗಾಗಿ ನಾನು
ಮ್ಯಾಲಿನೋ ತೊಗೊಂಡೆ ಫೌಂಡೇಶನ್ನು. ಲ್ಯಾಕ್ಮಿ ಕಾಂಪ್ಯಾಕ್ಟ್ ಬಂದುಬಿಟ್ಟು ಇಷ್ಟು ಉಳಿದಿದೆ. ಸೊ ಇದನ್ನು ಫಸ್ಟ್ ಯೂಸ್ ಮಾಡೋಣ ಅಂಥೇಳಿ. ಇದ್ರ ಜೊತೆಗೆ NYB ಮತ್ತು ಡಾಜ್ಲರ್ ಹೊಸ ಕಾಂಪ್ಯಾಕ್ಟೂ ಇದೆ, ಬಟ್ ಇದನ್ನು ಎಂಟಿ ಮಾಡೋಣ ಅಂತ ಹೇಳ್ಬಿಟ್ಟು ಲ್ಯಾಕ್ಮಿ ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಮೇಕಪ್ ಬ್ರಷು ಎಂಡ್ ಆಫ್ ದ ಮೇಕಪ್ಪಿಗೆ. ಆಮೇಲೆ ಇದು ತೊಗೊಂಡಿದ್ದೀನಿ ಬಫ್ ಸ್ಪಾಂಜ್. ಅದಾದಮೇಲೆ ಲಿಪ್ ಬಾಮ್ಗೆ ಜುಡಿಯೋದು ಲಿಪ್ ಟಿಂಟ್ ಲಿಪ್ ಕೇರ್ ತೊಗೊಂಡಿದ್ದೀನಿ. ಇದು ಬೇಸ್ ಆಫ್ ದ ಲಿಪ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದ್ರದ್ದು ಶೈನಿಂಗು ಭಾಳ ಚೆನ್ನಾಗಿದೆ, ತೋರಿಸ್ತೀನಿ ತಡೀರಿ. ಇದು ಫೋಕಸ್ಸೇ ಆಗ್ತಾಯಿಲ್ಲ. ನ್ಯಾಚುರಲ್ ಪಿಂಕ್ ಟಿಂಟ್ ಕೊಡುತ್ತೆ ನೋಡಿ ಇಲ್ಲಿ. ಸೊ ಲೈಟಾಗಿ ಶೈನಿಂಗ್ ಪಿಂಕ್ ಟಿಂಟ್ ಕೊಡುತ್ತೆ. ಸೊ ಹಾಗಾಗಿ ಇದು ತೊಗೊಂಡಿದ್ದೀನಿ. ಇದು ಬೇಸಿಗೆ, ಲಿಪ್ ಬೇಸಿಗೆ. ಅದಾದಮೇಲೆ ಇದು ಬಂದುಬಿಟ್ಟು ಲಿಪ್ಸ್ಟಿಕ್ಕು. ಇದು ಲಾಂಗ್ ಸ್ಟೇ ಆಗುತ್ತೆ, ಸ್ವಿಸ್ ಬ್ಯೂಟಿದು. ಸ್ವಿಸ್ ಬ್ಯೂಟಿದು ಲಿಪ್ಸ್ಟಿಕ್ಕು, ಲಿಕ್ವಿಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಅಷ್ಟೇ. ಸೊ ಇದು ಕ್ಲಿಪ್ಪು. ಇಷ್ಟು ಮೇಕಪ್ ಸೆಟ್ನ ನಾನು ಇಟ್ಕೋತಾ ಇದ್ದೀನಿ ಅಲ್ಲಿ ರೆಡಿ ಆಗೋಕ್ಕೆ. ನಮಗೆ ಜಾಸ್ತಿ ಟೈಮಿಂಗ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ, ಅರ್ಧ ಗಂಟೆಯಲ್ಲಿ ಬೇಗ ರೆಡಿ ಆಗಬೇಕು. ಸೊ ಸ್ಯಾರಿ ಪಿನ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಬೇಗ ಸ್ಯಾರಿ ಉಟ್ಕೊಂಡ್ಬಿಡ್ಬೋದು. ವಿಹಾನ್ಗೂ ಪ್ಲಸ್ ರೆಡಿ ಮಾಡಬೇಕು, ಆಮೇಲೆ ನಾನು ಹೇರ್ ಸ್ಟೈಲ್ ಮುಗಿಸ್ಕೊಂಡು ಮೇಕಪ್ ಮುಗಿಸ್ಕೋಬೇಕು. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೆಡಿ ಆಗಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ನಾನು ರೆಡಿ ಆದಮೇಲೆ ಯಾವ ಥರ ಕಾಣ್ತೀನಿ ಅನ್ನೋದನ್ನ ಫೋಟೋನು ನಾನು ಶೇರ್ ಮಾಡ್ತೀನಿ ಪೋಸ್ಟರಲ್ಲಿ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ. ಸೊ ಇದಿಷ್ಟು ಇಟ್ಕೊಂಡಿರ್ತೀನಿ ಬೇಗ ರೆಡಿಯಾಗಿ. ಸೊ ಅಲ್ಲೆಲ್ಲ ಬೇಗ ಬೇಗ ಕೆಲಸ ಮುಗಿಸಿದ್ರೆ ಮಾತ್ರ ರೆಡಿಯಾಗೋಕ್ಕೆ ಟೈಮ್ ಸಿಗುತ್ತೆ, ಇಲ್ಲ ಅಂತಂದರೆ ಡೆಕೋರೇಷನು ಅದು ಇದು ಅಂದ್ಕೊತಾನೆ ಟೈಮ್ ಆಗೋಗ್ಬಿಡತ್ತೆ. ನೋಡೋಣ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮುಗಿಸೋಣ. 8:15 ಟೈಮ್ ಬಂದ್ಬಿಟ್ಟು ಇನ್ನೂ ಮಲ್ಕೊಂಡಿದ್ದಾನೆ ನೋಡ್ರಿ. ಇನ್ನು ಎಷ್ಟೊತ್ತಿಗೆ ಎಬ್ಬರಿಸ್ಬೇಕಿತ್ತು ಪಾಪಚ್ಚಿಗೆ? ಕಳ ಎದ್ದಿದ್ಯಾ? ಎದ್ದಳು. 9 ಗಂಟೆ ಒಳಗೆ ಎದ್ದು ರೆಡಿಯಾಗು, ಜಲ್ದಿ ತಿಂಡಿ ತಿಂದು ಹೋಗಿ ಬರಬೇಕು ಸ್ಕೂಲಿಗೆ. ಆಟ ಆಡ್ಬೋದು ಎಷ್ಟು ಬೇಕಾದರೂ, ಗುಂಡು ಗುಂಡು. ಚಿನಿ ಅದಾಳಪ್ಪ. ನಿನ್ನ ಡ್ರೆಸ್ ರೆಡಿ ಮಾಡ್ಕೊಳಲ್ಲ ಯೂನಿಯನ್ ಡೇಗೆ ಡ್ಯಾನ್ಸ್ ಮಾಡೋಕ್ಕೆ? ಶೂ ಹಾಕ್ಬೇಕಾ ಚಪ್ಪಲ್ ಹಾಕ್ಬೇಕಾ? ಬರೀ ಕಾಲಲ್ಲ? ಹಾಂ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಓಹೋ ಮ್ಯಾಮಿಗೆ ನಾನೇ ಕಾಲ್ ಮಾಡಿ ಕೇಳಬೇಕಾ? ಬಾರಿ ಬಿಡಪ್ಪ. ನಿನಗೆ ಗೊತ್ತಿಲ್ವಾ? ಫೋನ್ ಹಚ್ಚಿ ಕೇಳ್ತೀನಿ. ಎದ್ದೋಳು ಜಲ್ದಿ ಸ್ನಾನ ಮಾಡಿ. ಈಗಲೇ ಕೇಳ್ತೀನಿ. ಮನೆಗೊಂದು ದೊಡ್ಡ ಬೆಕ್ಕು ಬಂದಿದೆ ನೋಡ್ರಿ ಇಲ್ಲಿ. ಅಮ್ಮ ಎಷ್ಟು ದೊಡ್ಡ ಬೆಕ್ಕು ಬಂದಿದೆ ನೋಡ್ರಿ ಇಲ್ಲಿ. ಬೆಳಗ್ಗೆನೇ ಎದ್ದು 8:15 ಎದ್ದು ಸಂಪ ನಿದ್ದೆ ಆಗಿದೆ ಇವತ್ತು ಗುಂಡಂಗ. ನಾನು ಸ್ನಾನ ಮಾಡಿ ಪಾಪನ ಸ್ನಾನ ಮಾಡಿ ರೆಡಿಯಾಗಿ ಹೋಗೋದು ಅಲ್ಲ. ಎಷ್ಟು ನಾಟಕ ಮಾಡ್ತಾಯಿದ್ದೆ ನೋಡ್ರಿ ಇದು ಬೆಕ್ಕು. ಮೇಕಪ್ ಬಾಕ್ಸ್ ಇಟ್ಕೊಂಡು ಏನು ಮಾಡ್ತಾಯಿದ್ದೆ? ಎಲ್ಲ ನಿಂದೆ ಅದು. ವೆಟ್ ವೈಪ್ಸು ಮೇಕಪ್ ಬಾಕ್ಸ್ ಇಟ್ಕೊಂಡು ಹೆಂಗೆ ಮಾಡ್ತಾಯಿದ್ದ ನೋಡ್ರಿ. ಈ ಮೇಕಪ್ ಸೆಟ್ಟು ವೆಟ್ ವೈಪ್ಸು ಇವೆಲ್ಲ ಭಾರಿ ಇಷ್ಟ ಇವನಿಗೆ. ನಾನೆಲ್ಲ ತೆಗ್ದಿಡ್ತಾಯಿದ್ರೆ ಅದನ್ನು ತೊಗೊಂಡು ಹಚ್ತಾ ಇರ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಈಗ ಬೇಗ ರೆಡಿ ಆಗಬೇಕು. ಓಕೆ, ಸ್ನಾನ ಮಾಡಿ ಕಳಿಸ್ತೀನಿ, ಬಂದು ರೆಡಿ ಆಗಂತ. ಓಕೆನಾ? ಮತ್ತೆ ಸ್ಕೂಲಲ್ಲಿ ಒಂದ್ಸರಿ ರೆಡಿ ಆಗೋಣ, ನೋ ಪ್ರಾಬ್ಲಮ್. ಓಕೆ, ಈಗ ರೆಡಿ ಹೋಗಿ ಸ್ಕೂಲಿಗೆ ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹೋಗೋದಾ? ಆಮೇಲೆ ಅಲ್ಲಿ ಮಧ್ಯಾಹ್ನ 3 ಗಂಟೆ ಅಷ್ಟಿಗೆ ನಿಂದು ಇದು ಡ್ಯಾನ್ಸಿನ ಡ್ರೆಸ್ ಹಾಕ್ಬಿಟ್ಟು ಮೇಕಪ್ ಮಾಡಿ ರೆಡಿ ಮಾಡ್ತೀನಿ. ಓಕೆ? ಎಸ್. ನಾರ್ಮಲ್ ಸ್ಲಿಪ್ಪರ್ಸು वो सभी रख लेना. नॉर्मल स्लीपर्स डालने का नागते वहाँ स्टेज कने नीचे जाकू डांस करको भी नॉर्मल स्लीपर पहनले कने का. ओके डन. ಇಬ್ಬರು ನೋಡ್ರಿ ಎಷ್ಟು ಜಲ್ದಿ ರೆಡಿಯಾಗಿ ಬಂದಾರ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಐತಂತೆ, ಕಲರ್ ಡ್ರೆಸ್ ಐತಿ. ನಮ್ಮ ಗುಂಡ ಇನ್ನ ಈಗ ಎದ್ದು ಹಲ್ಲು ಜುತ್ತದಾನ. ನಮ್ಮ ಆಲಿಯಾ ನೋಡ್ರಿ ಏನು ಮಸ್ತ್ ಕಾಣಕತ್ತಾಳ. ಅಲ್ಲಿ ಗಿಂಡಿ. ಇವನು ನೋಡ್ರಿ ಬಾಕ್ಲಾಕಂದ ಎದ್ದು ರೆಡಿಯಾಗಿ ಈಗ ಹಲ್ಲು ಬ್ರಷ್ ತೊಗೊಂಡು ಹಲ್ಲು ಜುತ್ತದಾನ. ಬಸ್ಸಲ್ಲೇ ಹೋಗಿರೋ ಅಷ್ಟ್ರು ನಾವು ಗಾಡಿಯಾಗ ಹೋಗ್ಬೇಕು ಇವತ್ತು. ಇನಫ್ ಭಾಳ ಓವರ್ ಆಗತ್ತೆ. ಬರ್ರಿ ಡ್ರೆಸ್ ರೆಡ್
अब दे रहा उसे काम तक ही रख लेंगे ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಜಸ್ಟ್ ಮನೆಗೆ ಬಂದ್ವಿ. ಗುಂಡ ಮಲ್ಕೊಂಡಿದ್ದಾನೆ. ನಾವು ಊಟ ಅಲ್ಲೇ ಇತ್ತು, ಸೊ ಊಟ ಮುಗಿಸ್ಕೊಂಡು ಅಲ್ಲಿಂದಾನೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾವು ಚಹಾ ಕುಡಿದ್ವಿ. ವಿಹಾನ್ ಗುಂಡ ಪಾಪ ಔಷಧಿ ಕುಡ್ದು ಹಾಗೆ ಮಲ್ಕೊಂತು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತು. ಸೊ ತುಂಬ ಟಯರ್ಡ್ ಆಗಿದೆ. ನಾಳೆ ಬೆಳಗ್ಗೆ ಮತ್ತೆ ಜಲ್ದಿ ಎದ್ದು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು ಹಾವೇರಿಗೆ. ಸೊ ಮತ್ತೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ.